ದೆಹಲಿಯಲ್ಲಿ ನಡೆದ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ ನಲ್ಲಿ ಒಂದು ದೊಡ್ಡ ಎಡವಟ್ಟು ನಡೆದು ಹೋಗಿದೆ. ಫೆಬ್ರವರಿ 16ರಿಂದ 20ರವರೆಗೆ ದೆಹಲಿಯ ಭಾರತ್ ಮಂಟಪದಲ್ಲಿ ಈ ಒಂದು ಸಮಿಟ್ ಅನ್ನ ಆಯೋಜಿಸಲಾಗಿರುತ್ತೆ. ನರೇಂದ್ರ ಮೋದಿ ಅವರು ಇದನ್ನ ಉದ್ಘಾಟಿಸ್ತಾರೆ ಮತ್ತು ಸುಮಾರು 110 ದೇಶಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸಿರ್ತಾರೆ. ನೋಯ್ಡಾ ಮೂಲದ ಖಾಸಗಿ ವಿಶ್ವವಿದ್ಯಾನಿಲಯವಾದ ಗಲ್ಗೋಟಿಯಾಸ್ ಯೂನಿವರ್ಸಿಟಿ ತನ್ನ ಸ್ಟಾಲ್ ನಲ್ಲಿ ಒಂದು ರೋಬೋಟ್ ನಾಯಿಯನ್ನ ಪ್ರದರ್ಶನ ಮಾಡಿರುತ್ತೆ. ಅಲ್ಲಿನ ಪ್ರೊಫೆಸರ್ ಆದ ನೇಹಾ ಸಿಂಗ್ ಎನ್ನುವರು ಇದನ್ನ ಓರಿಯನ್ ಅಂತ ಕರೆದಿರ್ತಾರೆ. ಇದನ್ನ ತಾವೇ ಸ್ವತಃ ಡೆವಲಪ್ ಮಾಡಿದ್ದೇವೆ ಅಂತ ಹೇಳಿಕೊಂಡಿರ್ತಾರೆ. ಈ ರೋಬೋಟ್ ನಾಯಿ ವಾಸ್ತವವಾಗಿ ಚೀನಾದ ಯುನಿಟ್ರಿ ಅನ್ನೋ ಕಂಪನಿ ಪ್ರಾಡಕ್ಟ್ ಆಗಿದ್ದು ಇದು ಆನ್ಲೈನ್ ನಲ್ಲಿ 2 ರಿಂದ 3 ಲಕ್ಷ ರೂಪಾಯಿಗಳಿಗೆ ಲಭ್ಯವಿದೆ. ಆದರೆ ವಿಶ್ವವಿದ್ಯಾನಿಲಯವು ಎಐ ಸಂಶೋಧನೆಗಾಗಿ 350 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ಅಂತ ಹೇಳುತ್ತೆ. ಕೇಂದ್ರ ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಅವರು ಕೂಡ ಈ ಒಂದು ರೋಬೋಟ್ ನ ಫೋಟೋವನ್ನ ನಮ್ಮ ಹೆಮ್ಮೆಯ ಪ್ರಾಡಕ್ಟ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರ್ತಾರೆ. ಆದ್ರೆ ಯಾವಾಗ ಸತ್ಯಾಂಶ ಬಯಲಾಗುತ್ತೋ ಅವರು ಈ ಪೋಸ್ಟ್ ಅನ್ನ ಡಿಲೀಟ್ ಮಾಡಿಬಿಡ್ತಾರೆ. ವಿಶ್ವವಿದ್ಯಾನಿಲಯವು ಪ್ರದರ್ಶಿಸಿದ ಮತ್ತೊಂದು ಸಾರಕ್ ಡ್ರೋನ್ ಕೂಡ ದಕ್ಷಿಣ ಕೊರಿಯಾದ ಪ್ರಾಡಕ್ಟ್ ಆಗಿದ್ದು ಅದನ್ನು ಕೂಡ ತಾವೇ ತಯಾರು ಮಾಡಿದ್ದೀವಿ ಅಂತ ಸುಳ್ಳು ಹೇಳಿರ್ತಾರೆ. ಈ ವಿಷಯ ಇಂಟರ್ನೆಟ್ ನಲ್ಲಿ ತೀವ್ರ ಟ್ರೆಂಡ್ ಆಗ್ತಾ ಇದ್ದು ಚೀನಾ ಮಾಧ್ಯಮಗಳು ಮತ್ತು ಗ್ಲೋಬಲ್ ಮೀಡಿಯಾ ಭಾರತದ ಆತ್ಮನಿರ್ಭರತೆಯನ್ನ ಆಡಿಕೊಳ್ಳುವಂತಾಗಿದೆ. ಅಷ್ಟೇ ಅಲ್ಲದೆ ವಿರೋಧ ಪಕ್ಷದ ನಾಯಕರು ಕೂಡ ಬಿಜೆಪಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಆಡಿಕೊಳ್ತಾ ಇದ್ದಾರೆ. ಆದರೆ ಕೆಲವರು ಮಾತ್ರ ಈ ಒಂದು ವಿಶ್ವವಿದ್ಯಾನಿಲಯ ಕಾಂಗ್ರೆಸ್ ಟೈಮ್ ನಲ್ಲಿ ಪ್ರಾರಂಭವಾಗಿತ್ತು ಅಂತ ಟಕ್ಕರ್ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.